24 ಗಂಟೆಗಳ ಪ್ರಮುಖ ಸುದ್ದಿಗಳು. ಭಾರತವು ಕಾರವಾರದಲ್ಲಿ ಮಾಹೆ-ವರ್ಗದ ಮಹೆ-ಕ್ಲಾಸ್ ಜಲಾಂತರ್ಗಾಮಿ ವಿರೋಧಿ ಅಲ್ಪಾಳದ ಯುದ್ಧ ನೌಕೆಗಳ ಸರಣಿಯ 2ನೇ ನೌಕೆ ಐಎನ್ಎಸ್ ಮಲವನ್ ಅನ್ನು ಸೇರ್ಪಡೆಗೊಳಿಸಲಿದೆ. ಕೊಚ್ಚಿನ್ ಶಿಪ್ಯಾರ್ಡ್ನಲ್ಲಿ 80%ಕ್ಕೂ ಹೆಚ್ಚು ಸ್ವದೇಶಿ ಘಟಕಗಳೊಂದಿಗೆ ನಿರ್ಮಿಸಲಾದ ಈ ನೌಕೆಯಲ್ಲಿ RBU ವ್ಯವಕಲನ 6000 ರಾಕೆಟ್ಗಳು, DRDO ಟಾರ್ಪಿಡೋಗಳು ಹಾಗೂ ಅತ್ಯಾಧುನಿಕ ಸೋನಾರ್ ವ್ಯವಸ್ಥೆ ಅಳವಡಿಸಲಾಗಿದೆ. ಇದು ಆತ್ಮನಿರ್ಭರ ಭಾರತ, ಸಮುದ್ರ ಭದ್ರತೆ ಹಾಗೂ ಪ್ರಾದೇಶಿಕ ತಡೆ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ. 16ನೇ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆಯಲ್ಲಿ ಸಾಂಕ್ರಾಮಿಕ ಸಿದ್ಧತೆ, ಡಿಜಿಟಲ್ ಆರೋಗ್ಯ, ಕೈಗೆಟುಕುವ ಔಷಧಿಗಳು, ಕ್ಷಯರೋಗ, TB, ಮಾನಸಿಕ ಆರೋಗ್ಯ ಹಾಗೂ ಸದೃಢ ಆರೋಗ್ಯ ವ್ಯವಸ್ಥೆಗಳ ಕುರಿತು ಸಹಕಾರಕ್ಕೆ ಆದ್ಯತೆ ನೀಡಲಾಗುತ್ತದೆ. ಕೇಂದ್ರ ಆರೋಗ್ಯ ಸಚಿವ JP ನಡ್ಡಾ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಸಭೆಯಲ್ಲಿ ಸಾರ್ವತ್ರಿಕ ಆರೋಗ್ಯ ಸೇವೆ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಬೆಂಬಲ ನೀಡುವ ಘೋಷಣೆಯನ್ನು ಅಂಗೀಕರಿಸಲಾಗುತ್ತದೆ. At Universal Group of Institutions, we provide you BA, BCom, BSc integrated with UPSC. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸ್ಕೋಪ್ಜೆಯಲ್ಲಿ ಭಾರತ ಮತ್ತು ಉತ್ತರ ಮ್ಯಾಸಿಡೋನಿಯಾ ನಡುವಿನ ಹೂಡಿಕೆ, ತಂತ್ರಜ್ಞಾನ ಹಾಗೂ ನವೀನತೆ ಕ್ಷೇತ್ರಗಳ ಸಹಕಾರವನ್ನು ವಿಸ್ತರಿಸುವಂತೆ ಕರೆ ನೀಡಿದರು. ಔಷಧೋದ್ಯಮ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ನವೀಕರಿಸಬಹುದಾದ ಇಂಧನ, ಕೃತಕ ಬುದ್ಧಿಮತ್ತೆ AI ಹಾಗೂ ಸ್ಟಾರ್ಟ್ಅಪ್ಗಳಲ್ಲಿ ಸಹಭಾಗಿತ್ವವನ್ನು ಒತ್ತಿ ಹೇಳಿ ಜಾಗತಿಕ ಉಪಕ್ರಮಗಳು ಹಾಗೂ ಜಂಟಿ ಉದ್ಯಮಗಳಲ್ಲಿ ಪಾಲ್ಗೊಳ್ಳುವಂತೆ ಆಹ್ವಾನಿಸಿದರು. ಉತ್ತರ ಪ್ರದೇಶ ಸರ್ಕಾರ ರಾಣಿ ಲಕ್ಷ್ಮೀಬಾಯಿ ಸ್ಕೂಟಿ ಯೋಜನೆಗೆ ಅನುಮೋದನೆ ನೀಡಿದ್ದು, ಪದವಿ ಪೂರ್ಣಗೊಳಿಸಿದ ವಿದ್ಯಾರ್ಥಿನಿಯರಲ್ಲಿ ಅಗ್ರ 5% ಮಂದಿಗೆ ಉಚಿತ ಸ್ಕೂಟಿಗಳನ್ನು ನೀಡಲಿದೆ. ವಿಮೆ, ನೋಂದಣಿ, ಹೆಲ್ಮೆಟ್ ಮತ್ತು ಇಂಧನ ವೆಚ್ಚವನ್ನು ಒಳಗೊಂಡಿರುವ ಈ ಯೋಜನೆಯು ಗ್ರಾಮೀಣ ಮಹಿಳೆಯರ ಉನ್ನತ ಶಿಕ್ಷಣದ ಪ್ರವೇಶವನ್ನು ಹೆಚ್ಚಿಸಿ ಶಿಕ್ಷಣ ತೊರೆಯುವ ಪ್ರಮಾಣವನ್ನು ಕಡಿಮೆಗೊಳಿಸುವ ಉದ್ದೇಶ ಹೊಂದಿದೆ. ವಿಶ್ವ ವ್ಯಾಪಾರ ಸಂಸ್ಥೆಯ WTO 8ನೇ ವ್ಯಾಪಾರ ನೀತಿ ಪರಿಶೀಲನಾ ಸಭೆಯಲ್ಲಿ ಭಾರತವು ನಿಯಮಾಧಾರಿತ, ಪಾರದರ್ಶಕ ಹಾಗೂ ತಾರತಮ್ಯರಹಿತ ಜಾಗತಿಕ ವ್ಯಾಪಾರ ವ್ಯವಸ್ಥೆಗೆ ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿತು. ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗ್ರವಾಲ್ ಅವರು ವಿಸ್ತರಿಸುತ್ತಿರುವ ವ್ಯಾಪಾರ ಒಪ್ಪಂದಗಳು, ಉದಾರೀಕೃತ ನೇರ ವಿದೇಶಿ ಹೂಡಿಕೆ FDI ಹಾಗೂ ದಕ್ಷಿಣ ಸಹಕಾರವನ್ನು ಉಲ್ಲೇಖಿಸಿ ಜಾಗತಿಕ ವಾಣಿಜ್ಯ ವ್ಯವಸ್ಥೆಯಲ್ಲಿ ಭಾರತದ ಹೆಚ್ಚುತ್ತಿರುವ ಪ್ರಭಾವವನ್ನು ಒತ್ತಿ ಹೇಳಿದರು. ಭಾರತದ ರಾಷ್ಟ್ರೀಯ ಸಾಮಾಜಿಕ ನೆರವು ಕಾರ್ಯಕ್ರಮ ಅಡಿಯಲ್ಲಿ ಬಡತನ ರೇಖೆಗಿಂತ ಕೆಳಗಿನ 3 ಕೋಟಿಗೂ ಹೆಚ್ಚು ವೃದ್ಧರು, ವಿಧವೆಯರು ಮತ್ತು ಅಂಗವಿಕಲರು ಪಿಂಚಣಿ ಪಡೆಯುತ್ತಿದ್ದಾರೆ. ರಾಜ್ಯ ಸರ್ಕಾರಗಳ ಯೋಜನೆಗಳ ಮೂಲಕ ಇನ್ನೂ 5.9 ಕೋಟಿ ಫಲಾನುಭವಿಗಳಿಗೆ ನೆರವು ದೊರೆಯುತ್ತಿದೆ. ಕೇಂದ್ರ ಸರ್ಕಾರದ ಪಿಂಚಣಿ ದರಗಳು 2012ರಿಂದ ಬದಲಾಗಿಲ್ಲ. ಆದರೆ ರಾಜ್ಯಗಳ ಹೆಚ್ಚುವರಿ ನೆರವಿನಿಂದ ಸರಾಸರಿ ಮಾಸಿಕ ಪಿಂಚಣಿ ಸುಮಾರು ₹100 ಆಗಿದೆ. ಪ್ರಸ್ತುತ ಕೇಂದ್ರ ಪಿಂಚಣಿಯನ್ನು ಪರಿಷ್ಕರಿಸುವ ಯಾವುದೇ ಪ್ರಸ್ತಾವನೆ ಇಲ್ಲ. ಸಂಶೋಧಕರು ಪಶ್ಚಿಮ ಘಟ್ಟದಲ್ಲಿ ಅಲೋಗ್ರಾಫಾ ಕುಲದ 5 ಹೊಸ ಲೈಕೆನ್ ರೂಪಿಸುವ ಶಿಲೀಂಧ್ರ ಪ್ರಭೇದಗಳನ್ನು ಪತ್ತೆ ಹಚ್ಚಿದ್ದಾರೆ. ಅಣುವಂಶಾವಳಿ, ಮೊಲೆಕ್ಯುಲರ್ ಫೈಲೋಜೆನೆಟಿಕ್ಸ್ ಮತ್ತು ಸಾಂಪ್ರದಾಯಿಕ ವರ್ಗೀಕರಣ ವಿಧಾನಗಳನ್ನು ಬಳಸಿದ ಈ ಅಧ್ಯಯನವು ಪಶ್ಚಿಮ ಘಟ್ಟದ ಜೈವಿಕ ವೈವಿಧ್ಯತೆಯ ಮಹತ್ವವನ್ನು ಮತ್ತಷ್ಟು ದೃಢಪಡಿಸಿದೆ. ಇದು ಅರಣ್ಯ ಆರೋಗ್ಯ ಮೇಲ್ವಿಚಾರಣೆ, ಸಂರಕ್ಷಣಾ ಯೋಜನೆ ಹಾಗೂ ಮಾಲಿನ್ಯಕ್ಕೆ ಸೂಕ್ಷ್ಮವಾಗಿರುವ ಲೈಕೆನ್ಗಳ ಅಧ್ಯಯನಕ್ಕೆ ಮಹತ್ವದ ಕೊಡುಗೆ ನೀಡಲಿದೆ. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್